ಶತಕ ನಿನ್ ಸೊಸೆ ಬಂದು ನೋಡು. ರಮ್ಯಾ, ಎಲ್ಲೋಗಿದ್ದು ನೀನು? ಅಷ್ಟೊತ್ತಿಂದಲೂ ಕಾಣಿಸ್ತಾನೆ ಇರ್ಲಿಲ್ಲ. ನಾನು ನಿನ್ನ ಹುಡುಕಿ ಹುಡುಕಿ ಸಾಕಾಗೋಯ್ತು. ಹುಡುಕ್ತಾ ಏನ್ ಮಾಡ್ತೀರಾ? ಮನೆ ಕೆಲ್ಸ ಬಿದ್ದಿತ್ತಲ್ಲ, ನಿಮ್ಗೆ ಕಾಫಿನೋ ಟೀನೋ ಬೇಕಾಗಿತ್ತೇನೋ, ಅದಕ್ಕೆ ಹುಡುಕಿರ್ತೀರ. ತಗೊಳ್ಳಿ, ಇನ್ನೇನು ಹುಡುಕ್ತೀರಿ? ಯಾಕತ್ತೆ ನನ್ನ ಯಾಕೆ ಹುಡುಕ್ತಾ ಇದ್ರಿ? ಏನಿಲ್ಲ ರಮ್ಯಾ, ಮನೇಲೆಲ್ಲೂ ಕಾಣಿಸ್ತಾ ಇರ್ಲಿಲ್ವಾ, ಎತ್ತ ಹೋದೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ಪಾರಕ ಮತ್ತೆ ಪುಷ್ಪ ಬಂದವಳಲ್ಲ, ಒಂದ್ 3 ಗ್ಲಾಸ್ ಕಾಫಿ ಮಾಡ್ಕೊಂಡ್ ಬಂದ್ಬಿಡವ. ನಾನೇ ಮಾಡ್ಕೊಡೋಣ ಅಂತ ಅನ್ಕೊಂಡೆ. ನನಗೆ ಈ ಹಾಳಾದ ಮಂಡಿ ನೋವು ಏನಕ್ಕೆ ಆಯ್ತಾ ಇಲ್ಲ. ಎದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಏರಕ್ಕಾಗಲ್ಲ ನೋಡು. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಅದಕ್ಕೆ ಹೋಗೋ, ಒಂದ್ 3 ಗ್ಲಾಸ್ ಕಾಫಿ ಮಾಡ್ಕೊಂಡ್ ಕೊಟ್ಬಿಡು. ಅತ್ತೆ, ನನ್ ಕೈಲೂ ಆಗ್ತಾ ಇಲ್ಲ ಅತ್ತೆ. ನನ್ಗೂ ಸಿಕ್ಕಾಬಟ್ಟೆ ತಲೆ ನೋವ್ತಾ ಇದೆ. ಇವಾಗ ತಾನೇ ಅದನ್ನೇ ಯೋಚನೆ ಮಾಡ್ಕೊಂಡ್ ಬಂದೆ, ಹಾಸ್ಪಿಟ್ಲ್ಗಾದ್ರೂ ಹೋಗ್ಬೇಕು ಅಂತ. ನೋಡಿ, ನನ್ಗೆ ಇವಾಗ ಕಾಫಿ ಮಾಡಕ್ಕೂ ಆಗಲ್ಲ ಅತ್ತೆ. ನನ್ಗೆ ತುಂಬಾ ಟಯರ್ಡ್ ಆಗಿದೆ. ನಾನ್ ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಅಯ್ಯೋ ಶಾಂತಕ್ಕ, ಇದೇನ್ ಶಾಂತಕ್ಕ, ನಿನ್ ಸೊಸೆ ಹೇಳ್ಬಿಟ್ಟೋದ್ಲು? ಅದೇ ಕಣೆ, ಹೋಗೋ ಕಾಲ ಬಂದೈತಲ್ಲ, ಅದ್ಕಂಗ್ ಆಡ್ತಾವಳೆ. ಏನ್ ಮಾಡ್ಲಿ, ಬರ್ಲಿ ನನ್ ಮಗ ಬಂದ್ಮೇಲೆ ಅವನ್ಗೆ ಹೇಳ್ ಮಾಡಿಸ್ತೀನಿ ಅವಳಿಗೆ. ಸರಿ ಶಾಂತಕ್ಕ, ಆಯ್ತಂಗಾದ್ರೆ ನಾವು ಬರ್ತೀವಿ ತಗೋ. ಏನ್ ಕಾಫಿ ಗಿಫಿ ಏನ್ ಬೇಡ, ನೀನು ನೋಡ್ ಮಾತಾಡ್ಸ್ಕೊಂಡ್ ಹೋಗೋಣ ಅಂತಾನೆ ಬಂದಿದ್ದು. ಗೀತೆ ಹೆಂಗವಳೆ ಏನು ಎತ್ತ ಅಂತ ವಿಚಾರಿಸ್ಕೊಂಡ್ ಹೋಗೋಣ ಅಂತ. ಮತ್ತೆ ಯಾವಾಗ ಕರ್ಕೊಂಬತ್ತೀಯಕ್ಕ ಮಗಳನ್ನ? ಎಲ್ಲಿ ಕರ್ಕೊಂಬರೋದ್ ಪುಷ್ಪ? ಅಯ್ಯೋ, ಅವ್ರ ಮನೆಯವ್ರಂತೂ ಕಳ್ಸೋದೇ ಇಲ್ಲ ಬಿಡು. ಅಲ್ಲೇನ್ ಕಮ್ಮಿ ಆಗೈತೆ ಹೇಳು? ಈಗ ಗಂಡನ ಮನೇಲಿ ಏನಾದ್ರು ಕಷ್ಟ, ನನ್ ಮಗಳಿಗೆ ಆಯ್ತಾ ಇಲ್ಲ ಅಂತ ಅಂದ್ರೆ ಕರ್ಕೊಂಬರ್ಬೇಕು. ಅಲ್ಲೇ ಇಲ್ಲಿಗಿಂತ ಚೆನ್ನಾಗ್ ಅಲ್ಲೇ ನೋಡ್ಕೊತಾರೆ ಅಂತ ಅಂದ್ರೆ ಏನ್ ಕರ್ಕೊಂಬರೋಣ ಹೇಳು? ಅವಳು ಏನ್ ಬರಕಲ್ಲ, ಅಲ್ಲೇ ಇರ್ಲಿ ಬಿಡು ಆರಾಮಾಗಿ. ಏನ್ ಬೇಕು ಕಣ್ಣಗ್ ಬೇಕಾದ್ ತಂದ್ಕೊಡ್ತಾರೆ, ತಿನ್ಕೊಂಡ್ ಉಣ್ಕೊಂಡ್ ಆರಾಮಾಗ ಅವಳೆ. ಅಲ್ದೆ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಇಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋದಕ್ಕೊಂದ್ ಗಾಡಿ ಮಾಡ್ಬೇಕಾ? ಅವ್ರ ಮನೇಲಾದ್ರೆ 3-4 ಕಾರ್ ಅವೆ. ಅಲ್ಲೇ ಹತ್ರದಲ್ಲಿ ಆಸ್ಪತ್ರೆ ಐತೆ, ಹೋಗಿ ತೋರ್ಸ್ಕೊಂಡ್ ಬರ್ತಾರೆ. ಇಲ್ಲ ಕಷ್ಟ ಅಲ್ವೇನವ? ಅದಕ್ಕೆ ಸುಮ್ನಿದೀನಿ, ನೋಡೋಣ. ಈಗ ಒಂದ್ 9 ತಿಂಗ್ಳಾಗ್ಲಿ, ಆಮೇಲೆ ಸೀಮಂತ ಮಾಡಿ ಇಲ್ಲಿಗೆ ಆದ್ರೆ ಕರ್ಕೊಂಬರ್ತೀನಿ ಬಾಣಂತನಕ್ಕೆ. ಇನ್ನೇನ್ ಮಾಡದ್ ಹೇಳು? ಆವಾಗ್ಲೂ ಏನ್ ಕಳಿಸ್ತಾರೋ ಕಳಿಸ್ತಿಲ್ವೋ ಅದು ಗೊತ್ತಿಲ್ಲ. ಅದು ನಿಜನೇ ಬಿಡ್ಸಂತಕ. ಈಗ ನಮ್ಮಂಗೆ ಇಲ್ಲಿ ನೋಡು, ಮಕ್ಳನ್ನ 5 ತಿಂಗಳು ಬಾಣಂತನ ಮಾಡಿಸ್ಕೊಳ್ಳಿಲ್ಲ. ಇವಾಗ ನಾವು 3 ತಿಂಗಳು ಕರ್ಕೊಂಬಂದ್ ಇಲ್ಲಿ ಕೆಲ್ಸಕ್ಕೆ ಹಚ್ಚಿಲ್ವಾ? ಹಂಗೇನೇನೆ, ಏನು ಮಾಡಕ್ಕಾಗೋದಿಲ್ಲ. ಹೆಂಗೋ ನಿನ್ ಮಗ್ಳ ಅದೃಷ್ಟ ಚೆನ್ನಾಗೈತೆ, ಎಲ್ಲ ಚೆನ್ನಾಗಿರ್ಲಿ ಬಿಡಕ್ಷ ಅಂತಕ. ಬೇಕಾದ್ರೆ ಹಂಗೇನಾರು ಬರಕ್ಕಾಗ್ಲಿಲ್ಲ ಅಂತಂದ್ರೆ ನಾವೇ ಬಂದು ಬೆಂಗಳೂರನ್ನ ನೋಡ್ಕೊ ಬರ್ತೀವಂತೆ. ಅಮ್ಮ, ಬಂದಪ್ಪ. ಸ್ವಾಮಿ, ಅದೇನಪ್ಪ ಅದು ನಿನ್ ಹೆಂಡತಿ ಯಾವ ಕೊಟ್ರ ಅನ್ಕೊಂಡ್ ಹೋದ್ನಲ್ಲ, ಏನ್ ಸಮಾಚಾರ? ಏನ್ ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡಿದೀರಾ? ಅಯ್ಯೋ, ಜಗಳ ಅಂತ ಕೇಳ್ತೀಯಲ್ಲಮ್ಮ. ಹೂ ತು ನನ್ಗಂತೂ ಈ ಮದ್ವೆನೇ ಬ್ಯಾಡ್ ಆಗಿತ್ತೇನೋ ಅಂತ ಅನಿಸ್ತೈತ್ ನೋಡು. ಇದ್ಯಾಕಪ್ಪ ಸ್ವಾಮಿ, ಇಷ್ಟ ದಿನ ಇಲ್ದಿರೋದ್ ಇವಾಗ ಯಾಕೆ ಹಿಂಗಂತ ಇದೆಯಾ? ಅಂದ ಇನ್ನೇನ್ ಮಾಡ್ತಾರತ್ತೆ? ಮನೇಲಿ ಒಂದ್ ಕಣ್ಣಕ್ ಬೆಣ್ಣೆ, ಇನ್ನೊಂದ್ ಕಣ್ಣಕ್ ಸುಣ್ಣ ಅಂತ ಹಚ್ಬೇಕಾದ್ರೆ ಮಾತಾಡ್ಲೇಬೇಕಲ್ಲ. ರಮ್ಯಾ, ಏನ್ ಮಾತಾಡ್ತಾ ಇದೀಯ ನೀನು? ಏನ್ ಮಾತಾಡ್ತಾ ಇದೀನಿ ಅನ್ನೋ ಪ್ರಜ್ಞೆ ಏನಾದ್ರು ಇದೆಯಾ ನಿನ್ಗೆ? ಯಾರ್ ನಾನು ಒಂದ್ ಕಣ್ಣಕ್ ಬೆಣ್ಣೆ ಒಂದ್ ಕಣ್ಣಕ್ ಸುಣ್ಣ ಹಚ್ಚಿದೀನಿ? ಶಾಂತಕ, ನಾವ್ ಬರ್ತೀವಕ್ಕ. ನಿಮ್ ಮನೆ ವಿಚಾರ ನಮ್ಗೆ ಯಾಕೆ? ಬರ್ತೀವಿ ಬಿಡು, ಬೆಳಿಗ್ಗೆ ಬರ್ತೀವಿ. ಆಯ್ತಲ್ಲ, ಕಂಡರ್ ಮನೆ ಸುದ್ದಿ ನಿಮ್ಗೆ ಯಾಕೆ ಹೇಳಿ? ತಂದಿಟ್ಟಿದ್ದಾಯ್ತಲ್ಲ ಅತ್ತೆ ಸೊಸೆ ಮಧ್ಯದಲ್ಲಿ, ಇನ್ನೇನೈತೆ? ಹೋಗಿ ಹೋಗಿ. ರಮ್ಯಾ, ಸಾಕು, ಮುಚ್ಚು ಬಾಯಿ. ಏನಂತ ಮಾತಾಡ್ತಾ ಇದ್ಯಾ ನೀನು? ನನ್ ಫ್ರೆಂಡ್ಸ್ ಯಾರನ್ನೂ ಆತರ ಕೆಲಸ ಮಾಡಲ್ಲ. ತಂದಿಟ್ಟು ತಮಾಷೆ ನೋಡೋರಲ್ಲ ನಿಮಗ್ ಬೇಕಾಗಿರೋರು. ಸ್ವಾಮಿ, ಅವಳಷ್ಟು ಮಾತಾಡ್ತಿರೋ ಸುಮ್ಮನೆ ನಿಂತಿದ್ಯಲ್ಲೋ? ಅವಳು ಮಾತಾಡಿದ್ ಸರಿಯೇನ? ಈಗ ಮನೆಗ್ ಬಂದಿರೋರ್ಗ ಹಂಗ ಮಾತಾಡೋದು? ಶತಕ, ಸರಿ ಆಯ್ತು, ನಾವಿನ್ ಬರ್ತೀವಿ. ರಮ್ಯಾ, ಯಾಕತ್ರ ಮಾತಾಡ್ತಾ ಇದೀಯ? ನೋಡ್, ಪಾರಕ್ ಅವ್ರು ಬೇಜಾರ್ ಮಾಡ್ಕೊಂಡೋದು ಪಾಪ. ಅಯ್ಯೋ, ಮಾಡ್ಕೊಂಡೋಗ್ಲಿ ತಗೊಳ್ಳಿ. ಇಲ್ಲಿ ಮನೇಲಿ ನಾನು ಬೇಜಾರಾಗಿದ್ಯೋ ಇಲ್ವೋ ನಿಮಗೆ ಯೋಚನೆ ಇಲ್ಲ. ಅದೇ ಮಂದಿ ಮನೆಯವರೆಲ್ಲ ಬೇಜಾರ್ ಮಾಡ್ಕೊಂಡ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸ್ವಾಮಿ, ಏನ್ ಮಾತಾಡ್ತಾಳೆ ಇವಳು? ನಾವೇನಂತದ್ ಮಾತಾಡಿದವ್ರಿಗೆ? ಅಮ್ಮ, ಅದೇನಿಲ್ಲ, ನೀನ್ ಯಾವ್ದೋ ಚೀಟಿ ಹಾಕೊಂಡಿದ್ಯಂತಲ್ಲಮ್ಮ. ಹಾಕೊಂಡಿದ್ದೀನಿ. ಏನಿವಾಗ ಚೀಟಿ ಹಾಕಿರೋದಕ್ಕೆ ಏನಾಯ್ತು ಅಂತ? ಅದೇ ಅಮ್ಮ, ಚೀಟಿ ಹಾಕ್ಬಿಟ್ಟು ನಮ್ ಗೀತಂಗೇನೋ ಒಡವೆ ಗಿಡವೆ ಮಾಡಿಸ್ಕೊಡ್ಬೇಕು ಅಂತ ಏನೋ ಅಂತಿದಂತೆ. ಅದು ಇವ್ನು ಕಿವಿಗ್ ಬಿದ್ಬಿಟ್ಟೈತೆ. ಅದಕ್ಕೆ ನಮ್ಗೆ ಮನೆಯಲ್ಲಿ ಇಷ್ಟ ಕಷ್ಟ ಐತೆ, ನೀವು ಏನೋ ಬಿಸ್ನೆಸ್ ಮಾಡೋಣ ಅಂತಿದೀರಾ, ಅದಕ್ಕೂ ಏನು ದುಡ್ಡು ಕಾಸು ಇಲ್ಲ ಅಂತವ್ರೆ. ನೋಡಿದ್ರೆ ಅಲ್ಲಿ ಒಡವೆ ಮಾಡ್ಸಕ್ ಆಗ್ತೀನಿ ಅಂತ ಹೇಳ್ತಾವ್ರಲ್ಲ, ಇದು ಯಾವ ನ್ಯಾಯ ಅಂತ ಕೇಳ್ತಾವಳೆ. ಅಲ್ಲೇ ಬಪ್ಪರ ಮಗ್ನೆ, ಆ ಈ ಮಾತ ಅವಳು ಕೇಳ್ತಾವಳ ಅಥವಾ ನೀನ್ ಕೇಳ್ತಿದೀಯಾ? ಅದು ಅದು ಅಮ್ಮ, ಅವಳಿಗೆ ಹೇಳೋದು ನಿಜನೇ ಅಲ್ವೇನಮ್ಮ. ಈಗ ಮನೆಯಲ್ಲಿ ನನ್ಗೂ ಸ್ವಲ್ಪ ಕಷ್ಟ ಐತೆ. ಈಗ ನಾನು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ನೀನೊಂಚೂರು ದುಡ್ಡು ಕಾಸು ಏನ್ ಕೊಟ್ಟಿದ್ರೆ ನಾನೇ ಒಂದು ನೆಲ ನಿಂತ್ಕೊಳ್ಳೋಕೆ ಅನುಕೂಲ ಆಯ್ತಿತ್ತು ಏನೋ. ಅದಕ್ಕೆ ನಾನು ಕೇಳೋಣ ಅಂತ ಅನ್ಕೊಂಡೆ. ಈಗ ನೀನೇ ಯೋಚನೆ ಮಾಡಮ್ಮ, ಗೀತಂಗು ತಾನೆ ಅಲ್ಲಿ ಏನ್ ಕಮ್ಮಿ ಆಗೈತೆ? ಅವಳಗ್ ಬೇಕಾದಷ್ಟು ಐತೆ. ಇಲ್ಲಿ ಸಮಸ್ಯೆ ಇರೋದ್ ನಮ್ಗೆ ಅಲ್ವೇನಮ್ಮ. ಆ ದುಡ್ಡು ತಗೊಂಡು ನಾವೇ ಸಮಸ್ಯೆ ಬಗೆಹರಿಸ್ಕೊಂಡಿದ್ರೆ ಚೆನ್ನಾಗಿರೋದಲ್ವಾ? ನಾವು 4 ಜನ ಮಧ್ಯದಲ್ಲಿ ಹಿಂಗಪ್ಪ ಹಿಂಗೋ ಬಾಳ್ತವ್ರೆ ಬದುಕ್ತವ್ರೆ ಅನ್ನೋ ತರ ಹೆಸರು ಮಾಡ್ಬೋದಿತ್ತು.
ನೋಡ್ ಸ್ವಾಮಿ, ನಿಮ್ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ಸ್ವಾಮಿ, ನಾನ್ ನಿನ್ನ ಹತ್ರ ಚೀಟಿ ಕಟ್ಟಕ್ಕೆ ಯಾವತ್ತಾದ್ರೂ ದುಡ್ಡು ಕೇಳಿದಿನ? ಹ ನಾನು ನನ್ ಗಂಡ ಮಾತಾಡ್ಕೊಂಡು ಮಾಡ್ತಾ ಇರೋದು. ಗೀತನ್ ಮದ್ವೆಲಿ ತಪ್ಪು 1 ರೂಪಾಯಿ ಖರ್ಚು ಹಾಕಿಸ್ಕೊಳ್ಳಿಲ್ಲ ಅವ್ರು. ಎಲ್ಲ ಖರ್ಚು ಅವ್ರ ಮನೆಯವರೇ ಹಾಕೊಂಡು ಮಾಡ್ಕೊಂಡು ಹೋದ್ರು. ಅಂತದ್ರಲ್ಲಿ ನಾವು ಈಗ ಸಣ್ಣ ಪುಟ್ಟ ಒಡವೆನಾದ್ರೂ ಕೊಟ್ಟು ನನ್ ಮಗಳಿಗೆ ಏನೋ ತಾಯಿ ಅಂತ ಕೊಡೋಣ ಅಂತ ಅನ್ಕೊಂತ ಇದೀನಿ. ತಪ್ಪೇನಪ್ಪ ಅದು? ಹ ನೀವಂತೂ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತ ಯೋಚನೆ ಮಾಡಕ್ಕಲ್ಲ. ನಾವು ತಂದೆ ತಾಯಿಯಾಗಿ ಇದ್ಕೊಂಡು ನಾವ್ ಯೋಚನೆ ಮಾಡ್ಬೇಕಲ್ವಾ ನನ್ ಮಗಳ ಬಗ್ಗೆ? ಏನದು ನಿಮ್ ಮಾತುಕತೆ ರೋಡ್ವರ್ಗೂ ಕೇಳಿಸ್ತೈತಲ್ಲ? ಏನದು ಜೋರಾಗಿ ಮಾತಾಡ್ತಾ ಇದ್ರಲ್ಲ? ಬಂದ್ರಾ? ಬನ್ನಿ ಬನ್ನಿ, ನೀವು ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಅಲ್ಲ, ನಿಮ್ ಮಗನ ಸಸ್ಯನು ಏನ್ ಕೇಳ್ತಾವ್ರೆ ಅಂತ ಕೇಳಿ ಹಂಗೇನೇನೆ. ಏನಪ್ಪಾ ಸ್ವಾಮಿ, ಏನಾಯ್ತು? ಅದು ಅಪ್ಪ, ಅದೇ ಚೀಟಿ ಹಾಕಿತ್ತಂತಲ್ಲ ಅಮ್ಮ, ಆ ಚೀಟಿ ದುಡ್ಡ ನಾನೇ ಎತ್ಕೊಂಡು ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂತ ಇದ್ದೆ. ಅದಕ್ಕೆ ಅಮ್ಮ ಗೀತಂಗೆ ಏನಾದ್ರು ಒಡವೆ ಮಾಡಿಸ್ಕೊಡ್ಬೇಕು ಅಂತ ಮಾಡ್ಕೊಂಡಿರೋದು, ಅದು ತೆಗಿಯಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲ ಕಣಪ್ಪ ಸ್ವಾಮಿ, ನೀನೇ ಯೋಚನೆ ಮಾಡು. ಈಗ ಒಂದು ಮದುವೆ ಅಂತ ಅಂದ್ರೆ ಎಷ್ಟು ಖರ್ಚು ಬರೋದು? ಅಂತದ್ರಲ್ಲಿ ಎಲ್ಲಾ ಖರ್ಚು ಅವರೇ ಹಾಕೊಂಡು, ಅದು ನನ್ನ ಸ್ನೇಹಕ್ಕೋಸ್ಕರ ಬೆಲೆ ಕೊಟ್ಟು ಅವನು ಮಾಡ್ಕೊಂಡು ಹೋದ, ನನ್ ಫ್ರೆಂಡು. ಅಂತದ್ರಲ್ಲಿ ನಾವು ಈಗ ಸಣ್ಣ ಪುಟ್ಟ, ಇದು ನಿಮ್ಮಮ್ಮ ಒಬ್ಳೆ ಯೋಚನೆ ಮಾಡಿರೋದಲ್ಲ, ನಾನು ಜೊತೆಗೆ ಸೇರ್ಕೊಂಡೇನೆ. ನಾವಿಬ್ರು ಮಾತಾಡ್ಕೊಂಡು ಈ ತರ ಏನಾದ್ರು ಒಂದು ಮಾಡಿಸ್ಕೊಡೋಣ. ಒಂದೇ ಸರಿ ಅಷ್ಟು ದುಡ್ಡು ಎಲ್ಲಿಂದ ತರೋದಪ್ಪ ನಾವು? ಅದಕ್ಕೆ ಸಣ್ಣ ಕೂಡ್ಸ್ಕೊಂಡು ಏನಾದ್ರೂ ಒಂದು ವಸ್ತು ತಗೊಂಡೋಗಿ ಕೊಟ್ರೆ, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಅಂತ ಅವ್ರಿಗೂ ಖುಷಿ ಆಗುತ್ತೆ ಅಂತ ನಾವೇ ಮಾತಾಡ್ಕೊಂಡು ಮಾಡ್ತಿರೋದು. ಅಲ್ಲ ಮಾವ, ಅದ್ ಸುಲಭವಾಗಿ ಹೇಳ್ಬಿಟ್ರಲ್ಲ ನಾವು ಮಾಡ್ತಿರೋದು ಅಂತ. ಅಲ್ಲ, ಈಗ ನಿಮ್ ಮಗ ಏನ್ ಕಷ್ಟದಲ್ಲಿದ್ದಾರೆ ಅನ್ನೋದು ನಿಮಗ್ ಗೊತ್ತು. ಆ ಅದೇ ದುಡ್ಡನ್ನ ನಿಮ್ ಮಗನ್ ಕೊಟ್ರೆ ಹೆಂಗೋ ಒಂದ್ ಜೀವನ ಆಧಾರ ಆಗುತ್ತೆ ತಾನೆ. ಅದನ್ ಬಿಟ್ಬಿಟ್ಟು ನೀವು ಒಡವೆ ತಗೊಂಡೋಗ್ ಕೊಟ್ರೆ ಏನಾಗುತ್ತೆ ಹೇಳಿ? ಏನು ಇಲ್ಲ. ಅವಳಿಗೇನು ಗೀತಂಗೆ ಬೇಕಾದಷ್ಟು ಅವ್ರ ಗಂಡನ ಮನೇಲಿ ಮಾಡಿಸ್ಕೊಟ್ಟವ್ರೆ. ಇಲ್ಲಿಂದ ತಗೊಂಡೋಗೋ ಕೊಡೋಂತ ಅವಶ್ಯಕತೆ ಏನಿಲ್ಲ ಅಂತ. ಏನೋ ಇಲ್ವೇ ಇಲ್ಲಪ್ಪ, ಏನೋ ಆದ್ರೂ ಒಂದ್ ಮಾಡ್ಬೇಕು ಅನ್ನೋದಾಗೆ ನಾನು ಸುಮ್ಮನಾಗುವೆ. ಎಲ್ಲ ಐತೆ, ಮತ್ತೆ ಇದ್ದು ಯಾಕೆ ಮಾಡ್ಬೇಕು ಅಂತ. ಅಲ್ಲ ಕಣಮ್ಮ, ಅಲ್ಲ ನೀನ್ ಮಾತಾಡ್ತಿರೋದು ನಿಮ್ಗೆ ಸರಿ ಅನಿಸ್ತೈತಾ ಹೇಳು? ಈಗ ಎಷ್ಟೇ ಇದ್ರೂನು ಎಲ್ಲ ಅವ್ರ ಗಂಡನ ಮನೆದೆ. ನಿಮ್ಮ ಅಪ್ಪ ಮನೆಯಿಂದ ಏನ್ ತಂದೆ ಅಂತ ಯಾರಾದ್ರೂ ಕೇಳಿದ್ರೆ, ಇಂಥದ್ ನಮ್ಮ ಅಪ್ಪ ಕೊಡ್ಸವ್ರೆ ಅಂತ ಹೇಳೋದಿಕ್ಕಾದ್ರೂ ಏನಾದ್ರು ಒಂದ್ ಇರ್ಬೇಕಲ್ವೇನವ? ಅವಾಗ ಅವಳು ಏನು ಕೊಟ್ಟಿಲ್ಲ ಅಂತಂದ್ರೆ ಮರ್ಯಾದೆ ಹೋಗೋದು ಅವಳದಲ್ಲ, ಅವ್ಳ ತವ್ರ ಮನೆದು. ಅಂದ್ರೆ ನಮ್ಗಳ ಮರ್ಯಾದೆ ಹೋಗುತ್ತೆ. ಇಲ್ಲ ಮಾವ, ನಾನ್ ಇದಕ್ಕೆ ಒಪ್ಪೋದಿಲ್ಲ. ಅದೇನ್ ದುಡ್ಡೈತೆ ಅದನ್ನ ಇವ್ರಿಗೆ ಕೊಡಿ. ಇವರೇ ಏನಾದ್ರೂ ಬಿಸ್ನೆಸ್ ಅಂತ ಮಾಡ್ಕೊಂಡು ಉದ್ಧಾರ ಆಯ್ತಾರೆ. ನೋಡ್ ರಮ್ಯಾ, ಇದೇ ಕೊನೆ ಸರಿ ಹೇಳ್ತಾ ಇದೀನಿ. ನೀನ್ ಇವ್ರ ಮಾತ್ ಕೇಳ್ಕೊಂಡು ಮನೆಯಲ್ಲಿ ಈ ತರ ಎಲ್ಲ ರಂಪಾಟ ಮಾಡ್ಬೇಡ. ಯಾಕೆ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಆ ರೇಣವ ಬಂದು ನಿನ್ ಕಿವಿ ಊದ್ತಿದ್ದು, ಅದು ಇದು ಚಾಡಿ ಹೇಳ್ಕೊಟ್ಟಿರೋದು ಎಲ್ಲಾ ವಿಚಾರ ನನಗ್ ಗೊತ್ತಾಯ್ತು. ಗೊತ್ತಾದ್ರೂ ಯಾಕೆ ಕೇಳ್ಬೇಕು? ನಮ್ ಮನೆ ವಿಚಾರ ಯಾಕೆ ಹೊರಗಡೆ ಹೋಗಿ ಮಾತಾಡ್ಬೇಕು ಅಂತ ಸುಮ್ನಾಗಿದ್ದೀನಿ. ಇಲ್ಲ ಅಂದಿದ್ರೆ ಆ ರೇಣವಗೂ ನಿನ್ಗುವೆ ಸರಿಯಾಗಿ ಗ್ರಾಚಾರ ಬಿಡ್ಸುವೆ. ನೋಡು, ಅವಳು ಹೇಳೋ ಮಾತೆಲ್ಲ ಕೇಳ್ಕೊಂಡು ನೀನ್ ಕುಡಿತಾ ಇದ್ರೆ ಇವತ್ತೇ ಎಲ್ಲಾನು ತಲೆಯಿಂದ ತೆಗ್ದಾಕ್ಬಿಡು. ನೀನ್ ಏನ್ ಕಮ್ಮಿ ಆಗೈತೆ? ಈ ಮನೇಲಿ ಏನ್ ಕಮ್ಮಿ ಆಗೈತೆ ಅಂತ ನೋಡಿ ಅತ್ತೆ. ನಾನು ಯಾರ್ಯಾರು ಹೇಳಿಕೆ ಮಾತು ಕೇಳ್ಕೊಳ್ಳೋಷ್ಟು ಚಿಕ್ಕ ಹುಡುಗಿ ಏನಲ್ಲ. ನನ್ಗೂ ಮೆಚುರಿಟಿ ಇದೆ. ನಾನು ಎಲ್ಲಾನು ಯೋಚನೆ ಮಾಡಿನೇನೆ ಮಾತಾಡ್ತಿರೋದು. ಅಲ್ಲ, ನಿಮ್ ಮಗಳು ಹೇಳ್ತಾ ಇದ್ರಲ್ಲ, ಅಷ್ಟೊಂದು ಕೊಳಿತಾ ಬಿದ್ದೈತಲ್ಲ, ನಮ್ಮ ಅಪ್ಪ ಮನೆಗೆ ಏನಾದ್ರೂ ಕೊಡ್ಬೇಕು ಅಂತ ಏನಾದ್ರೂ ತಂದ್ಕೊಟ್ಟವಳ? ಎಂತದೂ ಇಲ್ಲ. ಎಲ್ಲ ಇದ್ರೂನು ಏನು ಮಾಡೋದಿಲ್ಲ ಅವರು ಏನು ಸಹಾಯ ಮಾಡ್ತಿಲ್ಲ ಅಂದ್ಮೇಲೆ ನಾನ್ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಹೇಳಿ? ನೋಡಿ, ನನ್ಗದೆಲ್ಲ ಗೊತ್ತಿಲ್ಲ. ಈಗ ನಿಮ್ಮನ್ ಸಾಕ್ತಾ ಇರೋದು, ನೋಡ್ತಾ ಇರೋದು, ಕೊನೆವರೆಗೂ ನಿಮ್ಮನ್ನ ನೋಡ್ಕೋಬೇಕಾಗಿರೋದು ನಾವು. ನಮಗ್ ಸಹಾಯ ಮಾಡಿದ್ರೆ ನೀವ್ ಯಾಕೆ ಅವ್ರಿಗೆ ಮಾಡಕ್ ಹೋಯ್ತೀರಾ? ರಮ್ಯಾ, ಏನ್ ಮಾತಾಡ್ತಾ ಇದೀಯ ಅಂತ ಜ್ಞಾನ ಇದ್ಯಾ? ಅಲ್ಲ, ನಾವೇನ್ ಕೈಕಾಲ್ ಬಿದ್ದೋಗಿ ಮೂಲೆಯಲ್ಲಿ ಕುತ್ಕೊಂಡಿಲ್ಲ ನಿಮ್ ಹತ್ರ ಮಾಡ್ಸ್ಕೊಂಡ್ ತಿನ್ನಕ್ಕೆ. ನೋಡಮ್ಮ, ನಮಗೂ ಕೈಕಾಲ್ ಗಟ್ಟಿಯಾಗೈತೆ. ನಮ್ಮಪ್ಪ ತಾತ ಮಾಡಿರೋ ಆಸ್ತಿನಲ್ಲಿ ನಾವು ದುಡಿತಾ ಇದೀವಿ. ಹೌದನ್ನಂಗೆ ಅದ್ರಿಂದ ಬೆಳೆ ಬರ್ತೈತೆ. ನಾವೇನ್ ಕುತ್ಕೊಂಡ್ ತಿಂತಾ ಇಲ್ಲ. ಏನಪ್ಪಾ ಸುಪುತ್ರ, ನಮ್ಮನೆ ವಾರಸ್ತಾರ? ನೀನ್ ಹೆಂಡತಿ ಅಷ್ಟ್ ಮಾತಾಡ್ತಿದ್ರು ಹೆಂಡತಿನ ಮಾತಾಡಕ್ ಕೊಟ್ಬಿಟ್ಟು ಸುಮ್ಮನೆ ನಿಂತಿದ್ಯಲ್ಲ? ಹೇಳ್ಬೇಕು ತಾನೆ, ನಮ್ಮಪ್ಪ ಅಮ್ಮ ಏನ್ ಕುತ್ಕೊಂಡ್ ತಿಂತಾ ಇಲ್ಲ. ಅವ್ರುವೆ ಬೇಕಾದಷ್ಟು ಕೆಲಸ ಮಾಡ್ತಾವ್ರೆ ಹೊಲದಲ್ಲಿ. ಅವ್ರಿಗೆ ಅದ್ರಿಂದಾನೇನೆ ಹೊಲದಲ್ಲಿ ಬೆಳೆ ಬರ್ತಾ ಇರೋದು. ನೀನ್ ಇದ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ಬೇಕು ತಾನೆ. ಏನ್ ಬಾಯಿ ನನ್ ಕಡ್ಬಿಟ್ಕೊಂಡಿದ್ಯಾ? ಅದು ಅಪ್ಪ, ಅದು ಸಾಕು ಸ್ವಾಮಿ, ಇನ್ನೇನು ಮಾತಾಡ್ಬೇಡ ನೀನು. ನಿನ್ ಹೆಂಡತಿಗೆ ಮೊದ್ಲು ಹೇಳು, ಆ ದುಡ್ಡನ್ನ ನಾನು ಯಾವ್ದೇ ಕಾರಣಕ್ಕೂ ನಿಮಗ್ ಕೊಡೋದಿಲ್ಲ. ನಿಮ್ಗೆ ಅಷ್ಟು ಮೀರಿ ಬೇಕು ಅಂತ ಅಂದ್ರೆ ಹೋಗಿ ಅವಳ ಅಮ್ಮನ ಹತ್ರ ಹೋಗಿ ಇಸ್ಕೊಂಬರಕ್ ಹೇಳು. ಅವ್ರ ಅಪ್ಪ ಮನೆಯಿಂದ ಆಸ್ತಿ ಬರ್ಸ್ಕೊತಾಳೋ, ದುಡ್ಡು ಇಸ್ಕೊತಾಳೋ, ಏನ್ ಇಸ್ಕೊಬತ್ತಾಳೋ ಗೊತ್ತಿಲ್ಲ. ಇಸ್ಕೊಂಬಂದು ಮಾಡ್ಕೊಳ್ಳಿ, ಅದೇನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ. ನಾನಂತೂ ಆ ಚೀಟಿ ಹಾಕಿರೋ ದುಡ್ಡು 1 ರೂಪಾಯಿನೂ ನಾನ್ ನಿಮಗ್ ಕೊಡೋದಿಲ್ಲ. ಇವ್ರು 3 ಹೊತ್ತು ಸೇವೆ ಮಾಡಕ್ ಸೊಸೆ ಬೇಕು. ಅದೇ ಸೊಸೆ ಕೇಳೋದಕ್ಕೆ ಇವ್ರ ಕೈ 1 ಬಿಡಗಾಸು ಕೊಡೋದಿಲ್ವಂತೆ. ಇರ್ಲಿ
ಏನೇನ್ ಮಾಡ್ತಾರೋ ಮಾಡ್ಕೊಳ್ಳಿ. ನನ್ ಗಂಡ ಐತಲ್ಲ ಮೂದೇವಿ ಸುಮ್ಮನೆ ನಿಂತೈತೆ ಕೊಡೋದಿಲ್ಲ ಅಂತ ಹೇಳಿದ್ರು. ಅಮ್ಮ ಹೋಗ್ಲಿ ಬಿಡಮ್ಮ. ನಾನು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋತೀನಿ. ಆ ದುಡ್ಡಲ್ಲಿ ಗೀತಂಗೆ ಏನಾದ್ರೂ ಮಾಡಿಸ್ಕೊಟ್ಬಿಡಿ. ನೋಡಿದ್ರೇನ್ರಿ ಇಷ್ಟ ದಿನ ಮಳ್ಳಿ ಹೆಂಗಿದ್ಲು ನಮ್ ಸೊಸೆ, ಇವಾಗ ಹೆಂಗ್ ಮಾತಾಡ್ತಾವಳೆ ಅಂತವ. ಹೋಗ್ಲಿ ಬಿಡೆ ಶಾಂತ ತೆಗಿ. ಹೇಳಾಯ್ತಲ್ಲ ಈಗ ದುಡ್ಡು ಕೊಡೋದಿಲ್ಲ ಅಂತವ. ಅಯ್ಯೋ ಏನೋ ಅಪ್ಪ, ಈ ಮಕ್ಳುಗಳು ಇಲ್ದಿರೋದೇ ಸುಖ ಅನಿಸ್ತದಪ್ಪ ತೆಗಿ. ಮಕ್ಳು ಇಲ್ದಿರೋರ್ಗೆ ಮಕ್ಳು ಇಲ್ಲ ಅನ್ನೋದು ಒಂದೇ ಚಿಂತೆ. ಈ ಮಕ್ಳು ಆಗ್ಬಿಟ್ರಂತೂ ಈ ಮಕ್ಳುಗಳದು 108 ತಲೆನೋವಪ್ಪ. ಬಿಡು ಹೋಗ್ಲಿ, ಅದ್ರ ಬಗ್ಗೆನೇ ಏನು ಯೋಚನೆ ಮಾಡಕ್ ಹೋಗ್ಬೇಡ. ನಾನು ಹೇಳ್ಕೊಂತೀನಿ ಬಿಡು ಅವ್ನ ಸ್ವಾಮಿಗೆ. ಅದೇ ಬಿಸ್ನೆಸ್ ಮಾಡ್ಬೇಕು ಅಂತ ತಲೆಗೆ ಒಕ್ಕೊಂಬಿಟ್ಟೈತಲ್ಲ, ಅದಕ್ಕೆ ಹಂಗ ಆಡ್ತಾವನೆ ಅನ್ಸುತ್ತೆ. ನೋಡೋಣ ಅವನ ಅದು ಏನ್ ಮಾಡ್ತಾನೆ ಕೇಳ್ಕೊಂಡು ಬಿಸ್ನೆಸ್ ಮಾಡಕ್ ಒಂಚೂರು ವ್ಯವಸ್ಥೆ ಮಾಡ್ಕೊಡ್ತೀನಿ. ಇನ್ನೇನ್ ಮಾಡೋದು, ಇವನು ಮಗನೇ ತಾನೆ. ಅವಳು ಮಾಡ್ಬಿಟ್ಟು ಇವನು ಮಾಡ್ಲಿಲ್ಲ ಅಂತಂದ್ರೆ ಅದೊಂದು ಕೆಟ್ಟ ಹೆಸರು. ಅದಾಗಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಸಾಲನೋ ಗೀಲನೋ ಮಾಡಿ. ಅದೇ ಏನ್ ಮಾಡ್ತಾನೋ ಮಾಡ್ಕೊಳ್ಳಿ.